ಅಂದರೆ ಸರ್ ಈಗ ಸಣ್ಣ ಗಲಾಟೆ ಇದು, ಬ್ಯಾನರ್ ಗಲಾಟೆ. ಈಗ ದೊಡ್ಡ ದೊಡ್ಡ ನಾಯಕರು, ಶ್ರೀರಾಮುಲು ಕೂಡ ರಾಜ್ಯ ಮಟ್ಟದ ನಾಯಕರು, ಜನಾರ್ದನ್ ರೆಡ್ಡಿ ಅವರು ಕೂಡ ರಾಜ್ಯ ಮಟ್ಟದ ನಾಯಕರು, ತಾವು ಕೂಡ ರಾಜ್ಯ ಮಟ್ಟದ ನಾಯಕರು ಇದ್ದೀರಿ. ಇದು ಸಣ್ಣದಾಗಿ ಬಗೆಹರಿಸ್ಬೋದಾಗಿತ್ತು, ಇಷ್ಟು ದೊಡ್ಡ ಮಟ್ಟಕ್ಕೆ ಆಗೋದ ಕಾರಣ ಇವರೇ ಅನ್ನೋದು ಅವರ ಆರೋಪ ಇದೆ ಸರ್. ಇಲ್ಲ ಚಾನ್ಸೇ ಇಲ್ಲ. ನಾವು ಬ್ಯಾನರ್ ಮನೆ ಒಳಗೆ, ಇದು ಕಾಂಪೌಂಡ್ ಒಳಗೆ ಬೇಡ, ನೀವು ಹೊರಗಡೆ ಹಾಕ್ಕೊಳ್ರಿ, ಎಷ್ಟನ್ನು ಹಾಕ್ಕೊಳ್ರಿ ಅಂತ ಹೇಳಿದ್ದೀವಿ. ಅದನ್ನು ತೆಗ್ಸಿದ್ದೀವಿ. ಮತ್ತೆ 4 ಹಾಕಿದ್ರು, 4 ತೆಗ್ಸಿದ್ದೀವಿ. ಅದು ಜಗಳ ತಗೊಳಕ್ಕೆ ಅಂದರೆ ಒಂದು ಪ್ರೀ ಪ್ಲ್ಯಾನ್ ಆಗಿ ಬ್ಯಾನರಿಂದನೇ ಗಲಾಟೆ ತಕ್ಕೋಬೇಕಂತಲೇ ಬಂದಿರೋದು ಅವರು. ಸರ್, ಇದು ಕೇವಲ ಬ್ಯಾನರ್ ವಿಚಾರನ ಅಥವಾ ನಿಮ್ಮ ಕುಟುಂಬಕ್ಕೂ ಮತ್ತು ಭರತ್ ರೆಡ್ಡಿ ಅವ್ರ ಕುಟುಂಬಕ್ಕೆ ಏನಾದ್ರು ವೈಯಕ್ತಿಕ ದ್ವೇಷ ಇರುವಂಥದ್ದು ಇದ್ದೇ ಇರುತ್ತಲ್ಲ. ಕಾಂಗ್ರೆಸ್ಗೂ BJPಗೆ ನಮಗೆ ಇದ್ದೇ ಇರುತ್ತೆ. ಅವ್ರ ಕುಟುಂಬಕ್ಕೆ ಅವರು ಇರ್ಬೋದು, ನಮ್ಮ ಕುಟುಂಬಕ್ಕೆ ನಾವು ಇರ್ತೀವಿ. ರಾಜಕೀಯವಾಗಿ ಇದ್ದೇ ಇರುತ್ತಲ್ಲ. ನಗರದಲ್ಲಿ ಆಗಿರತಕ್ಕಂಥ ಅಭಿವೃದ್ಧಿಗಳನ್ನು ಸಹಿಸ್ಕೊಳ್ಳೋಕ್ಕೆ BJP ಅವರಿಗೆ ಆಗ್ತಾ ಇಲ್ಲ, ಜನಾರ್ದನ್ ರೆಡ್ಡಿಗೆ ಆಗ್ತಾ ಇಲ್ಲ, ರಾಮುಲು ಅವರಿಗೆ ಆಗ್ತಾ ಇಲ್ಲ, ಸೋಮಶೇಖರ್ ಆಗ್ತಾ ಇಲ್ಲ. ಹೀಗಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋದು ಅವರ ಆರೋಪ ಇರೋದು. ಮೊನ್ನೆ MLA ಆಗಿರೋದು 2.5 ವರ್ಷ ಆಯಿತು. ಏನು ಅಭಿವೃದ್ಧಿ ಮಾಡೋಣ ಅಂತೇಳಿ ಒಂದು ಪೇಪರ್ ಬಿಡುಗಡೆ ಮಾಡಲಿ, ನಾವು ಕೂಡ ಬಿಡುಗಡೆ ಮಾಡ್ತೀವಿ. ನನ್ನ ತಮ್ಮ ಜನಾರ್ದನ್ KMERC ಅಂತೇಳಿ 6% ರಾಯಲ್ಟಿ ಒಂದು ಪಕ್ಕಕ್ಕೆ ಇಡಬೇಕು, ಅದನ್ನು ನಾವು ಡೆವಲಪ್ಮೆಂಟಿಗೆ ಯೂಸ್ ಮಾಡಬೇಕು ಅಂತೇಳಿ ಇಟ್ಟಿದ್ದ. 24,990 ಕೋಟಿ ಆಗಿದೆ ಅದು. ಅದರಲ್ಲಿ ಡೆವಲಪ್ಮೆಂಟ್ ಆಗ್ತಾಯಿದೆ. ಆಗಲಿ ಅವರು ಫ್ರೀ ಬೀಸ್ ಕೊಟ್ಟು ಇವ್ರ ಕೈಯಲ್ಲಿ ಒಂದು MLAಗೆ ₹1 ಕೂಡ ಗ್ರ್ಯಾಂಟ್ ಆಗಿಲ್ಲ ಇನ್ನು. ಸರ್, ಕೊನೆಯ ಪ್ರಶ್ನೆ ಸರ್, ಈ ಘಟನೆ ಬಗ್ಗೆ ಏನು ಆಗ್ರಹ ಮಾಡ್ತೀರಾ ಸರ್? ಏನು ಆಗ್ರಹ ಮಾಡ್ತಿರ್ತಾವೆ ಅಂತ ನೋಡಿ. ಒಂದು ಬಳ್ಳಾರಿ ಶಾಂತಿಯನ್ನು ಕಾಪಾಡ್ಕೊತ ಬಂದಿದೆ ಫಸ್ಟ್ಲಿಂದ ಕೂಡ. 2001 ನಾನು ಮುನ್ಸಿಪಲ್ ವೈಸ್ ಚೇರ್ಮನ್ ಆಗಿದ್ದು, ಆವತ್ತಿನಿಂದ ಕೂಡ ಒಂದು ಇನ್ಸಿಡೆಂಟ್ ಬಿಟ್ಟರೆ ಇನ್ನೆಲ್ಲವೂ ಕರೆಕ್ಟಾಗಿ ಹೋಗ್ತಾ ಇದ್ವು. ಆದರೂ ಕೂಡ ಈಗ ಆ ರಾಜಕೀಯ ಏನು ಕಡಿಮೆ ಆಗ್ತಾಯಿದೆ. ಒಂದು ಏನಂದರೆ ಪಬ್ಲಿಕ್ ಟಾಕ್ ಏನಾಗ್ತಾಯಿದೆ ಅಂತಂದರೆ, ಎಂಥ MLA ಮಾಡಿವಿ ನಾವು ಅಂಥೇಳಿ ಜನರು ಅವ್ರ ಮನಸ್ಸಿನಲ್ಲೇ ನೋವು ಬೀಳ್ತಾ ಇದ್ದಾರೆ. ಹಾಗಾಗಿ ಇದು ಇವತ್ತು ಅವನು ದ್ವೇಷದಿಂದ ಬಂದು ಇವತ್ತು ಈ ಥರ ಮಾಡ್ತಾರೆ. 100% ತನಿಖೆ ಆಗಬೇಕು. ಯಾವ ಗನ್ನಿಂದ ಬುಲೆಟ್ ಬಂದಿದೆ, ಅವನು ಹೆಂಗೆ ತಿರ್ಕೊಂಡು ಹೋಗಿದ್ದಾನೆ, ಇದು ಪೋಸ್ಟ್ ಮಾರ್ಟಮ್ನಲ್ಲಿ ಬಂದಿದೆ ಬುಲೆಟ್. ಆ ಬುಲೆಟ್ನ ಫೊರೆನ್ಸಿಕ್ ಲ್ಯಾಬ್ ಕೊಟ್ಟು ಇದರಿಂದ ಬಂದಿದೆ ಅಂತೇಳಿ ಗೊತ್ತಾಗ್ಬಿಡುತ್ತೆ ನಮಗೆ. ಇದಿಷ್ಟು ಸೋಮಶೇಖರ್ ರೆಡ್ಡಿ ಅವರ ಮಾತಾಗಿರೋದು. ಅಂದರೆ ಪ್ರಮುಖವಾಗಿ ಕಾರ್ಯಕರ್ತನ ಸಾವಿಗೆ ಯಾರು ಕಾರಣ, ಖಾಸಗಿ ಗನ್ಮ್ಯಾನ್ಗಳಿಂದ ಬಂದಿರತಕ್ಕಂಥ ಬುಲೆಟ್ ಕಾರಣ ಆದರೆ ಹಾಗಾದರೆ ಅದನ್ನು ಫೈರ್ ಮಾಡಿದ್ದಾರು, ಈ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸೋಮಶೇಖರ್ ರೆಡ್ಡಿ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಜೊತೆ ವಿನಾಯಕ ಬಡಿಗೆ, TV9 ಬಳ್ಳಾರಿ.